ವರ್ಸಸ್ ನೀವು ಹೋರಾಡುವ ಸಮಯ. ನೀವು ಓಟದಲ್ಲಿ ಏಕೈಕ ಕುದುರೆ. ಆತ್ಮವಿಶ್ವಾಸವು ಬೋನಸ್ ಅಲ್ಲ, ಅದು ನಿಮ್ಮ ಇಂಧನ. ಆದ್ದರಿಂದ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನೂ ಮಾಡಿ, ಏಕೆಂದರೆ ಸಣ್ಣ ಆಟಗಾರರು ನಿಮ್ಮನ್ನು ದೂರ ಕರೆದೊಯ್ಯುವುದಿಲ್ಲ, ಆದರೆ ದಿಟ್ಟ ಚಲನೆಗಳು ಅವರು ಸಾಮ್ರಾಜ್ಯವನ್ನು ನಿರ್ಮಿಸುತ್ತಾರೆ. ಬೆಳವಣಿಗೆ ಸೌಕರ್ಯಗಳ ಆರಾಮದಲ್ಲಿ ಬದುಕುವುದಿಲ್ಲ, ಇದು ನೋವಿನಲ್ಲಿ, ಅಸೂಯೆಯಲ್ಲಿ ಮತ್ತು ನಿರಾಕರಣೆಯಲ್ಲಿ ವಾಸಿಸುತ್ತದೆ. ಅದನ್ನು ಎದುರಿಸಿ, ಅವರಲ್ಲೇ ಅಭಿವೃದ್ಧಿ ಬಂದಿ, ಅಲ್ಲಿಯೇ ಮ್ಯಾಜಿಕ್ ಉಂಟಾಗುತ್ತದೆ. ಸೌಕರ್ಯ ವಲಯಗಳು ಪಂಜರಗಳಾಗಿವೆ, ಸ್ವಾತಂತ್ರ್ಯವು ಬೆಂಕಿಯಲ್ಲಿ ಮಾತ್ರ ವಾಸಿಸುತ್ತದೆ. ಕೇವಲ ಪುಡಿ ಮಾಡಬೇಡಿ, ಬೆಂಕಿ ಹಚ್ಚಬೇಡಿ, ಚಪ್ಪಾಳೆಗಾಗಿ ಚಲಿಸಬೇಡಿ, ಉದ್ದೇಶಕ್ಕಾಗಿ ಚಲಿಸಿ. ನನ್ನಿಂದ ಏಕೆ ಸಾಧ್ಯವಿಲ್ಲ ಎಂಬುದು ನಿಮ್ಮ ಇಂಧನ, ಇದು ನಿಮ್ಮ ಭಯವಲ್ಲ. ಅದು ಕೇವಲ ಪ್ರಯತ್ನವಲ್ಲ, ಅದು ಚಲನೆಯಲ್ಲಿರುವ ಅದೃಷ್ಟ. ಪ್ರತಿಯೊಂದು ಗಾಯಕ್ಕೂ ಒಂದು ಕಥೆ ಇದೆ, ಪ್ರತಿಯೊಂದು ನಷ್ಟಕ್ಕೂ ಒಂದು ಪಾಠವಿದೆ. 7 ಸಲ ಬಿದ್ದರೆ 8 ಸಲ ಎದ್ದೇಳಿ. ಬಲವಾದ, ತೀಕ್ಷ್ಣವಾದ, ಅಲುಗಾಡದ ಆತ್ಮವಿಶ್ವಾಸದಲ್ಲಿ, ಏಕೆಂದರೆ ವೈಫಲ್ಯವು ಅಂತ್ಯವಲ್ಲ, ಇದು ಕೇವಲ ಇಂಧನ. ನಿಮ್ಮೊಳಗಿನ ಬೆಂಕಿ ಚಿನ್ನದಂತೆ. ಎಂದಿಗೂ ಉರುಗಲು ತರದ ಜನರನ್ನು ಬೆಚ್ಚಗಾಗಿಸಲು ಅದನ್ನು ವ್ಯರ್ಥ ಮಾಡಬೇಡಿ. ಶಬ್ದವನ್ನು ಕಡಿಮೆ ಮಾಡಿ, ನಿಮ್ಮ ಗಮನವನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ನಿಮ್ಮ ಶಕ್ತಿ ಪವಿತ್ರ ಮತ್ತು ಎಲ್ಲರೂ ನಿಮ್ಮ ಮೇಜಿನ ಬಳಿ ಕುಳಿತುಕೊಳ್ಳಲು ಅರ್ಹರಲ್ಲ. ಅನುಮತಿಗಾಗಿ ಕಾಯುವುದನ್ನು ನಿಲ್ಲಿಸಿ, ಇನ್ನು ಕಾಯುವ ಅಗತ್ಯವಿಲ್ಲ. ಇನ್ನು ಮುಂದೆ ನಿರೀಕ್ಷೆಗಳು ಬೇಡ. ನಿಮಗೆ ಹಸಿರು ದೀಪದ ಅಗತ್ಯವಿಲ್ಲ. ನೀವು ಸಿಗ್ನಲ್ ಸಿದ್ಧವಿಲ್ಲದೆ ಪ್ರಾರಂಭಿಸಿ, ಈಗಲೇ ಪ್ರಾರಂಭಿಸಿ. ಇದು ನಿಮ್ಮ ಪ್ರಯತ್ನ, ಇದು ಕೊನೆಯ ಪ್ರಯತ್ನವೆಂಬಂತೆ ಪ್ರಾರಂಭಿಸಿ. ಶಿಸ್ತು ಪ್ರೇರಣೆಯನ್ನು ಮೀರಿಸುತ್ತದೆ. ಪ್ರೇರಣೆ ಒಂದು ಕಿಡಿ, ಶಿಸ್ತು ಎಂದಿಗೂ ಸಾಯದ ಜ್ವಾಲೆ. ಚಾಂಪಿಯನ್ಗಳು ಅವರು ಭಾವಿಸದ ದಿನಗಳಲ್ಲಿ ನಿರ್ಮಿಸಲ್ಪಡುತ್ತಾರೆ, ಏಕೆಂದರೆ ಶಿಸ್ತು ಗುರಿಗಳು ಮತ್ತು ಶ್ರೇಷ್ಠತೆಯ ನಡುವಿನ ಸೇತುವೆಯಾಗಿದೆ. ಬಾಸ್ನಂತೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಸಮಯವನ್ನು ನಿಮ್ಮ ಕೊನೆಯ ಉಸಿರಂತೆ ರಕ್ಷಿಸಿಕೊಳ್ಳಿ. ನೀವು ಎಲ್ಲರಿಗೂ ಪ್ರವೇಶವನ್ನು ನೀಡಬೇಕಾಗಿಲ್ಲ. ನಿಮ್ಮ ಶ್ರೇಷ್ಠತೆಗೆ ನೀವೇ ಬದ್ಧರಾಗಿರುತ್ತೀರಿ. ಆದ್ದರಿಂದ ಗೊಂದಲವನ್ನು ಕಡಿಮೆ ಮಾಡಿ, ನಿಮ್ಮ ಸಾಧನೆಯ ಕಡೆಗೆ ಗಮನ ಹರಿಸಿ. ನಿಮ್ಮ ಕಠಿಣ ಪರಿಶ್ರಮ ಪ್ರತಿದಿನ ಗೆಲ್ಲುತ್ತದೆ. ಯಶಸ್ಸು ಕೂಗುವುದಿಲ್ಲ, ಅದು ದೈನಂದಿನ ಪ್ರಯತ್ನದಲ್ಲಿ ಬಿಸಿಗುಟ್ಟುತ್ತದೆ. ಪ್ರತಿ ಪುನರಾವರ್ತನೆ, ಪ್ರತಿ ಗಂಟೆ, ಯಾರೂ ನೋಡದ ಪ್ರತಿ ಕ್ಷಣ. ನೀವು ಕನಸನ್ನು ಬೆನ್ನಟ್ಟುತ್ತಿಲ್ಲ, ನೀವು ಅದನ್ನು ನಿರ್ಮಿಸುತ್ತಿದ್ದೀರಿ. ನೀವು ಕಂಡುಕೊಂಡಿದ್ದಕ್ಕಿಂತ ಉತ್ತಮವಾಗಿರಲು ಶ್ರಮಿಸಿ. ಶಕ್ತಿಯು ಉದ್ದೇಶವಿಲ್ಲದೆ ಏನೂ ಅಲ್ಲ. ಒಳ್ಳೆಯದು ಅಸ್ತಿತ್ವದಲ್ಲಿದೆ ಮತ್ತು ಆ ಶ್ರೇಷ್ಠತೆಯು ಹಿಂತಿರುಗಿಸುತ್ತದೆ ಎಂಬುದು ನೆನಪಿರಲಿ, ಏಕೆಂದರೆ ನಿಜವಾದ ಪರಂಪರೆ ಇದು ಕೇವಲ ಯಶಸ್ಸಲ್ಲ, ಇದು ಪ್ರಭಾವ. ಇದು ನಿಮ್ಮ ಸಮಯ, ನಿಮ್ಮ ಕತೆ, ನಿಮ್ಮ ಬೆಂಕಿ, ನಿಮ್ಮ ಬೆಳವಣಿಗೆ ಅನಿವಾರ್ಯ. ನೀವು ಅದನ್ನು ಪಡೆಯಲು ಸಾಕಷ್ಟು ಧೈರ್ಯಶಾಲಿಯಾಗಿದ್ದೀರಿ. ಆದ್ದರಿಂದ ಅದನ್ನು ಪಡೆದುಕೊಳ್ಳಿ, ನಿಮ್ಮ ದಂತಕಥೆಯನ್ನು ಬರೆಯಿರಿ.